ರೀ, ಊರಾಗಿರೋರೆಲ್ಲನೂ ಚೆನ್ನಾಗಿ ಹೊಟ್ಟೆ ಉರ್ಕೊಂಡವ್ರೆ. ಅದೆಷ್ಟು ಹೊಟ್ಟೆ ಉರ್ಕೊಂಡವ್ರೆ ಅಂದ್ರೆ ನಾವು ಕಾರ್ ತಗೊಂಡು ಬಂದಿರೋದಕ್ಕೆ ನಮ್ಮ ಅಣ್ಣ ಅಂತೂ ಉರ್ಕೊಂಡು ಬ್ಲ್ಯಾಕ್ ಸ್ಟೇ ಆಗೋಗ್ಬಿಟ್ಟವ್ನಿ. ನಮ್ಮ ಅಣ್ಣ ಅಂತೂ ಕಳ್ಳನ ಮಗ, ನೀವೇನೇ ಹೇಳಿ ನೀವಂತೂ ನಮ್ಮನ್ನು ನೋಡಿ ಉರ್ಕೊಂತಾ ಇರೋದು ನೋಡ್ರೆ ನಂಗೆ ಖುಷಿ ಆಯ್ತೆ. ರೀ, ಇನ್ನೂ ಒಂದು 2 ದಿನ ಇಲ್ಲೇ ಇರನ್ರಿ ಪ್ಲೀಸ್ ರೀ. ಲೇ, ನಿನಗೆ ಗೊತ್ತಿಲ್ವೇನೆ ಇದು ನಮ್ಮ ಕಾರ್ ಅಲ್ಲ ಅಂತ ಹೇಳ್ಬಿಟ್ಟು. ಇದು ನಮ್ಮ ಕಾರ್ ಅಲ್ವೇ ಇದು. ಒಯ್ಯ ಫೋನ್ ಆಮೇಲೆ ಫೋನ್ ಆಗ್ತಾವನೆ. ಯಾವಾಗ ಗೊತ್ತೀಗ ನಿಮ್ಮ ಅಮ್ಮಂಗೆ ಏನಾಯ್ತು, ನಿಮ್ಮ ಅಮ್ಮಂಗೆ ಹುಷಾರಾಯ್ತಾ ಅಂತ ಇವತ್ತು ಕಿತ ಫೋನ್ ಆಗ್ತಾವನೆ. ಎತ್ತಲೇಬೇಕು ಫೋನ್ನ. ನೋಡೆ, ಇವತ್ತು ಹೋಗ್ಲಿಲ್ಲ ಅಂತ ಹೇಳಿದ್ರೆ ದೇವ್ರೊಣೆ ಕೆಲಸದಿಂದ ತೆಗೆದಾಕ್ಬಿಡ್ತಾನೆ. ಕಾರ್ ಕಿತ್ಕೊಂತಾನೆ. ಇಲ್ಲ ಊರಿಗೆ ಏನೇ ಕಾರ್ ಹುಡ್ಕೊಂಬಿಟ್ಟು ಬಂದು ಎಕ್ಕಡ ತಗೊಂಡು ಹೊಡಿತಾನೆ. ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನ. ನಾನೇ ಸುಮ್ಕೆ ಇಲ್ಲಿ ಆಟಾಡ್ತಾ ಇವನ. ಸ್ವಂತ ಕಾರ್ ಆಗಿದ್ರೆ 15-20 ದಿನ ಬೇಕಾದ್ರೆ ಇರ್ಬೋದಿತ್ತು. ಆದ್ರೆ ಈ ತರ ಬೇವರ್ಸಿ ಬಾಳಕ್ಕೆ ನೀನು ಸುಮ್ಮನೆ ನನ್ನ ಹತ್ರ ಬಂದ್ಬಿಡು. 10 ಕಾರ್ ಹೋಗೋಣ. ಎಲ್ರಿಗೂನುವೆ ಉರ್ಸಿದ್ದಾಯ್ತು. ಹಾ, ಇನ್ನ ನಿಮ್ಮ ಮನೆಯವ್ರಿಗೆ ಉರ್ಸೋದ್ ಬೇಡವೇನ್ರಿ? ಅಯ್ಯೋ, ನಿಮ್ಮ ಮನೆಯವ್ರಿಗೆ ಉರ್ಸ್ಬೇಕು ಮೇಯ್ನು. ನಿಮ್ಮ ಅಮ್ಮ, ಪದ್ದಿ, ರಾಧಿ ಅವ್ರಿಗೆಲ್ಲ ಉರ್ಸೋದು ಯಾವಾಗ ಹೇಳಿ? ರೀ, ಬರ್ರಿ ಅವ್ರ ಮಂತ ಕಾರ್ ತಗೊಂಡು ಹೋಗಿ ಚೆನ್ನಾಗಿ ಉರ್ಸನ. ಲೇ, ನಮ್ಮ ಅಮ್ಮಂತ ಹೋಗಿ 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 ಪರ್ಕೆ ಏಟುಗಳು ತಿಂದು 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ. ನಮ್ಮ ಅಮ್ಮ ಏನು ಉರ್ಕೊಳ್ಳಲ್ವೇ, ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಟ್ಟು ಸುಮ್ಮನೆ ಆಯ್ತದೆ. ನೀನು ನಾವು ಉರ್ಕೊಂಡು ಸಾಯ್ಬೇಕಷ್ಟೇನಿಯ. ಸುಮ್ಕೆ ಏನಿಯ ಬಾರೆ. ರೀ, ನೀವು ಬಾಯಿ ಮುಚ್ಕೊಂಡು ನೀವು ಗೊತ್ತಿರೋ ಬರೋಕಿಲ್ವ ಹೇಳಿ? ಉರಿಸ್ಬೇಕು ರೀ. ನನ್ನ ಮಗ ಈಚೆ ಕಡೆ ಹೋಗಿ ಎಲ್ರಿಗಿನ್ನ ಶಾನೆ ಸೂಪರಾಗಿ ಸಂದಾಗಿ ದುಡ್ಡವ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಾಗಬೇಕು, ಗೊತ್ತಾಗಬಾರ್ದು. ನೀವೇನಿಯ ಹೇಳಿ? ಗೊತ್ತಾಗಬೇಕು ತಾನೇ. ಅದಕ್ಕೆ ನೀಯ ಗೊತ್ತಾಗಬೇಕು ಅಂತಂದ್ರೆ ನಾವು ಹೋಗಿ ತೋರಿಸ್ಬೇಕು. ಹಾಗೆ ಸುಮ್ಮನೆ ಹೋಗಿ ತೋರಿಸೋದು ಬೇಡ. ತಗೊಳ್ಳಿ ಸ್ವೀಟು, ಹೊಸ ಕಾರ್ ತಗೊಂಡ್ವಿ ಅಂತೇಳಿ ಬಿಲ್ಡಪ್ ಕೊಟ್ರಾಯ್ತು. ಆ ಬುದ್ಧಿ ಮಾನ ಮರ್ಯಾದೆ ಕಳೀತಾಳೆ. ಸುಮ್ಕಿರೆ. ಎಲ್ಲ ಗೊತ್ತಿದ್ದಂಗೆ ನೀನು ಎಲ್ಲ ಗೊತ್ತಿರ್ತದೆ. ನೀನು ಸುಮ್ಕೆ ಬಾ. ಯಾ ಮರ್ಯಾದೆ ಕಳಿಯಲ್ಲ. ಸುಮ್ಮನೆ ಸ್ವೀಟ್ ಬಾಕ್ಸ್ ತಗೊಂಡು ಬರ್ರಿ ಹೋಗೋಣ. ಬರ್ರಿ. ನಿಮ್ಮ ಮನೆಯವ್ರಿಗೆಲ್ಲ ಉರ್ಸಕ್ಕೆ ಅಂತಾನೆ ಹುಟ್ಟಿರೋದು ನಾನಂತೂ. ನೋಡಿ, ನೀನ್ ಹೆಂಡ್ತಿ ಉರ್ಕಂಡ್ ಸಾಯ್ಬೇಕು ಅವಳಂತೂ. ಬರ್ರಿ. ಅಯ್ಯೋ, ಇವಳಿಗೆ ಯಾಕೆ ಅರ್ಥ ಆಯ್ತಿಲ್ವೋ ಏನು ಕತಿಯೋ ನಾಕಾಣೆ. ಸುಮ್ಕೆ ನೀ ಕರ್ಮ. ಅತ್ತೆ, ನನ್ನ ಚಟ್ನಿ ಪುಡಿನೂ ಫುಲ್ಲು ಓಕೆ ಆಗೋಗ್ಬಿಟ್ಟೈತೆ. ನಾನು ಬಿಸ್ನೆಸ್ ಇಲ್ದಂಗೆ ಕಣತ್ತೆ. ನಾನು ಇನ್ಮೇಲೆ ಬಿಸ್ನೆಸ್ ಮಾಡೋದೇನೇನಿಯ. ನಮ್ಮಂತೂ ಅದು ಎಷ್ಟು ಹೊಗಳಿದ್ರು ಗೊತ್ತಾ ಸರ್ರು? ಎಷ್ಟು ಚೆನ್ನಾಗಿ ಮಾಡ್ಕೊಂಬಿಟ್ಟು ಬಂದಿದ್ಯಾ ಕಣಮ್ಮ. ಇದೇ ಥರನೇ ನೀಯ ಮುಂದುವರ್ಸ್ಕೊಂಡು ಹೋಗಮ್ಮ ನೀನು. ತುಂಬ ಚೆನ್ನಾಗಿ ಮಾಡಿದ್ಯಾ ಕಣಮ್ಮ ಅಂತಮ್ಮ ಹೊಗಳಿ 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 ಹೆಂಗೆ ಹೊಗಳಿದ್ರು ಗೊತ್ತಾ? ನನ್ನ ಬಿಸ್ನೆಸ್ ಅಂತೂ ಇನ್ನೂ ಸ್ಟಾರ್ಟ್ ಆಗೋಗ್ಬಿಡ್ತೈತೆ. ಈಗ ರಾಧಾ, ಪೊದ್ದು ಎಲ್ಲ ಹೆಂಗೆ ಮಾಡ್ತಾವ್ರೋ ನಾನು ಹಂಗೆ ನೀಯ ಮಾಡ್ತೀನಿ ಕಣತ್ತೆ. ಅದೇನೋ ಒಂಥರಲ್ಲ, ಸೊಸೆ ಗಂಡು ಮಗನ ಇರ್ತೀನಿ ಅಂತಂದ್ರೆ ಅತ್ತೆಗೇನು ಖುಷಿ ಆಗಕ್ಕಿಲ್ವೇ? ಹಂಗೇನೆ ನೀವೆಲ್ಲ ದುಡಿತೀನಿ ಅಂದ್ರೆ ನಂಗೆ ಖುಷಿ ಆಗಕ್ಕಿಲ್ವೇ? ನನ್ನ ಗಂಡು ಮಕ್ಳಿಗಿನ್ನ ನನ್ನ ಸೊಸೆಗಳೇನೇ ದುಡಿತಾವ್ರಪ್ಪ ಅಂತ ಹೇಳಿ ಅದು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಗೊತ್ತಿ ನಾನಂತೂ. ಬೋ ಸಂತೋಷ ಆತೈತ್ ಕಣಮ್ಮಿ ನನಗಂತೂ. ಅದಕ್ಕೆ ಈ ಖುಷಿ ಇಸ್ಯನ ನಿಮಗೆ ಫಸ್ಟ್ ಹೇಳನಿ ಅಂತ ಹೇಳ್ಬಿಟ್ಟು ಬಂದೆ. ನಂದು ಚಟ್ನಿ ಪುಡಿ ಎಲ್ಲನೂ ಮೇಲ್ಗಡೆ ಸರೆಲ್ಲ ನೋಡ್ಬೇಕಂತೆ. ಅಲ್ಲಿಗೆಲ್ಲನೂ ಪಾರ್ಸಲ್ ಕಳಿಸ್ತಾವ್ರಿ. ಅವರೆಲ್ಲ ಓಕೆ ಅಂದಿದ ತಕ್ಷಣ ಏನಿಯ ನಂದು ಬಿಸ್ನೆಸ್ ಶುರು ಆಯ್ತದೆ ಕಣತೆ. ನನಗೂ ಲಕ್ಷ ಚೆಕ್ ಕೊಡ್ತಾರೆ. ಇನ್ನು ಮುಂದೆ ನಾನು ಸರಿಯಾಗಿ ಬದುಕೊಂಡು ಹೋಗು, ಸರಿನಾ? ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಕಿತಾಪತಿಗಳು ಮಾಡ್ಕೊಂಡು ಓಡಾಡಬೇಡ್ರಿ. 3 ಜನ ಸಸಿಗಳು ಒಗ್ಗಟ್ಟಾಗಿದ್ರೆ ತಾನೇ ಮನೆ ಸಂಸಾರ ನಡೆಯೋದು. ಅತ್ತೆ, ಎದ್ದುಳಿ ಅತ್ತೆ, ಹೋಗೋಣ. ಯೋಲಿಗೆ ಪದಿ ಸುತ್ತಾಗೆ. ಅತ್ತೆ, ನೀವ್ ಎಲ್ಲಕ್ಸನ್ನು ನಿಂತಿದ್ದೀರಾ? ನೀವ್ ಸುಮ್ನೆ ಹಿಂಗೇನಿಯ ಸುಮ್ನೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ನೀವ್ ಹಿಂಗೆ ಕುಂತ್ಕೊಂಡ್ರೆ ನಾವ್ ಎಲೆಕ್ಷನ್ ಗೆಲ್ಲದ್ ಯಾವಾಗ ಹೇಳಿ? ನೀವು ಹೊಸಿ ಜನಸೇವೆ ಎಲ್ಲ ಮಾಡ್ತಿರ್ಬೇಕು. ಜನರಿಗೆ ಎಲ್ಲನೂ ನೋಡಪ್ಪ ಜಯಕ್ಕ ಎಷ್ಟು ಒಳ್ಳೆಳು, ಒಳ್ಳೆ ಕೆಲಸ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ಬೇಕು. ನೀವು ಸುಮ್ಕೇನಿಯ ನಾನು ಹೇಳ್ದಂಗೆ ಕೇಳಿ. ಸುಮ್ಮನೆ ಕುಂತ್ಕೊಂಡ್ರೆ ಕುಂತಿದ್ದ ಜಾಗದಾಗ ಏನಿಯ ನಮ್ಗೆ ಯಾರು ಓಟ್ ಹಾಕಕ್ಕಿಲ್ಲ. ಯವ್ವ, ಈ ಬಿಸ್ಲಾಗ ಏನೇ ಹೋಯ್ತೀಯ ಪದ್ದಿ? ಹೋಗಿ ಹೋಗಿ ಬಿಸ್ಲಾಗ ಹೋಗಕ್ಕಾಯ್ತದ? ಆಗಕ್ಕಿಲ್ಲ. ಸುಮ್ಕಿರು. ಈ ಬಿಸ್ಲಾಗ ಹೋಗ್ಬಿಟ್ಟು ಏನ್ ಮಾಡ್ತೀಯೇ? ನನ್ನ ಕೈಲಂತೂ ಆಗಕ್ಕಿಲ್ಲ ಕಣವ ಈ ಬಿಸ್ಲಾಗ ಹೋಗಕ್ಕೆ ಓಡಾಡಕ್ಕೆ ಎಲ್ಲನೂ. ನಿಧಾನಕ್ಕೆ ಹೋಗ್ಬಿಟ್ಟು ಸಂಜೆ ಹಂಗದೇನೋ ಮಾಡೋಣ. ಸುಮ್ಕಿರು. ಅಮ್ಮ, ಅಮ್ಮ, ನಾನು ಇವಳು ಕಾರ್ ತಗೊಂಡ್ವಿ. ಅದಕ್ಕೇನಿಯ ಸ್ವೀಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ರವೆ ಉಂಡೆ ಮಾಡಿತ್ತು ಮನೆನಾಗತ್ತೆ. ಅದಕ್ಕೇನಿಯ ತಗೊಂಡ್ಬಿಟ್ಟು ಬಂದೆ. ಏನು, ಹೋಗಿ ಇನ್ನೂ 1 ತಿಂಗಳಾಗಿಲ್ಲ ಆಗ್ಲೇ ಕಾರೇ ತಗೊಂಡ್ಬಿಟ್ರ? ಅದೇನ್ ಕೆಲಸ ಮಾಡ್ತಾರೆ ಇವರು? ಇವ್ರ ಅಮ್ಮಯ್ಯನ ಕೊಡ್ಸಿರ್ತದೆ ಅನ್ನಿಸ್ತದೆ. ಅತ್ತೆ, ತಗೊಳ್ಳಿ ಸ್ವೀಟು. ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅತ್ತೆ. ನನಗೇನು ಬೇರೆ ಯಾರು ನಮ್ಮಮ್ಮ ಅವರು ಇವರು ಕೊಡ್ಸಿರೋದಲ್ಲ ಕಣತ್ತೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತೊಗೊಂಡಿರೋದು ಕಣತ್ತೆ. ತಗೊಳ್ಳಿ ಅತ್ತೆ ಸ್ವೀಟ್ನ. ನಿಮ್ಗೇನೇನಿಯ ತೋರಿಸ್ಬಿಟ್ಟು ಸ್ವೀಟ್ ಕೊಡಲೇಬೇಕು ಅಂತೇಳ್ಬಿಟ್ಟು ನಾವೇನಿಯ ಬಂದಿದ್ದು. ನಿಮಗೆ ತುಂಬ ಖುಷಿ ಆಗ್ತದೆ ಕಣತ್ತೆ. ನಿಮ್ಮನ್ನೊಂದು ರೌಂಡು ಕಾರ ಕರ್ಕೊಂಡೋಗನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬನ್ನಿ ಅತ್ತೆ, ಇಲ್ಲೇ ಎಲ್ಲಾದ್ರೂ ಗೊರವನಹಳ್ಳಿ ಎಲ್ಲಾದ್ರೂ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ. ಬನ್ನಿ ಅತ್ತೆ, ಹೋಗೋಣ. ಯಾವಳೆ ನಿನ್ಗತ್ತೆ? ಯಾವಳತ್ತೆ? ಆ ಮಗನೇ ಸತ್ತೋಗೋನಿ ಅಂತ ನಾನು ಅನ್ಕೊಂಡಿರ್ಬೇಕಾರೆ ಅತ್ತೆನಂತೆ ಅತ್ತೆ. ಅತ್ತೆನೂ ಇಲ್ಲ, ಕತ್ತೆನೂ ಇಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಏನಿಯ ಸಂದ. ಸುಮ್ಮನೆ ಏನಿಯ ನನಗೆ ಉರ್ಸಾಕ್ ಬರ್ಬೇಡ್ರಿ ನೀವು. ಹೋಗ್ರಿ ಸುಮ್ಕೆನೇನಿಯ. ಅಮ್ಮ, ಯಾಕಮ್ಮ ಹಂಗಂತೀಯ? ಅದು ಸ್ವೀಟು. ಏನು,
ಒಂದೇ ತಿಂಗಳಿಗೆ ನೀ ಹೊಸ ಕಾರ್ ತಕೊಂಬಿಟ್ರ? ಹಾ, ಹೋಗಿ ಇನ್ನು ಒಂದ್ ತಿಂಗಳಾಗಿಲ್ಲ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಅದೇಂಗ್ ಹೊಸ ಕಾರ್ ತಗೊಳಕಾಯ್ತದೆ? ಹೆಂಗ್ ತಗೊಳಕಾಯ್ತದೆ ಅಂತ ಹೇಳಿದ್ರೆ, ನನ್ ಗಂಡಂಗೆ 1,00,000 ಸಂಬಳ ಗೊತ್ತಾ? ಏನು 1,00,000 ಸಂಬಳ? ಮತ್ತೆ ನನ್ ಗಂಡ ನಿನ್ ಗಂಡನ ತರ ಅನ್ಎಜುಕೇಟೆಡ್ ಅಂತ ಅನ್ಕೊಂಬಿಟ್ಟ? ನನ್ ಗಂಡ ಎಜುಕೇಟೆಡ್, ವೆರಿ ವೆಲ್ ಎಜುಕೇಟೆಡ್, ಓಕೆನಾ? ಇಷ್ಟು ಒಳ್ಳೆ ನನ್ ಗಂಡ ದುಡಿದಿದ್ದಂಗೆ ಇರ್ತಾನ? ನೋಡಿ ಅತ್ತೆ, ಬನ್ನಿ ಅತ್ತೆ, ಕರ್ಕೊಂಡು ಹೋಗ್ತೀನಿ. ಕಾರು ಯಾರ ಹೆಸರ್ನಾಗೈತೆ? ಇಲ್ಲಿ ಯಾರ ಹೆಸರ್ನಾಗಿರ್ತದೆ? ನನ್ ಗಂಡನ ಹೆಸರ್ನಾಗೆ ಇರ್ತದೆ. ಮತ್ತೆ ಯಾವ್ದೋ ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಹೆಸರ್ನಾಗೈತಲ್ಲ ಕಾರು? ಈ ಯಾರ ರಮೇಶ್ ಅಣ್ಣ? ಇಲ್ಲ 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 ಇಲ್ಲ, ನನ್ನ ಹೆಸರ್ನಾಗೆ ಏನಿ ಐತೆ ಕಾರು. ಅಯ್ಯೋ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಾ ಬಾವಾ? ಮೊಬೈಲಾಗೆ ಕಾರ್ ಇನ್ಫೋ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಐತೆ, ಅದ್ರಲ್ಲಿ ಸರ್ಚ್ ಮಾಡ್ಬಿಟ್ಟು ನೋಡಿದ್ರೆ ಸಾಕು ಯಾರ್ಯಾವ ವೆಹಿಕಲ್ಲು ಯಾರ್ಯಾರ ಹೆಸರ್ನಾಗೈತೆ, ಯಾವ ವರ್ಷ ರಿಜಿಸ್ಟರ್ ಆಗೈತೆ, ಯಾರು ಎತ್ತ, ಲೋನ್ ಐತಾ ಲೋನ್ ಇಲ್ವಾ, ಪ್ರತಿಯೊಂದು ಗೊತ್ತಾಯ್ತದೆ. ಅಂಥದ್ರಾಗಿ ಯಾಕೆ ಸುಳ್ಳು ಹೇಳ್ತೀರಾ? ಆ ಕಾರು 2 ವರ್ಷ ಹಳೇ ಕಾರು. ಕೊಡ್ರಿ ಬಿಲ್ಡಪ್ನ, ಆದ್ರೆ ಇಷ್ಟೊಂದು ಓವರ್ ಬಿಲ್ಡಪ್ ಕೊಡ್ಬೇಡ್ರಿ. ಯಾರು ಒಂದ್ ತಿಂಗಳಿಗೆ ಏನೇ ಕುಂತ್ಕೊಂಡಿಲ್ ಕಾರ್ ತಗೊಳಕ್ ಹಾಕಿಲ್ಲ ಅಂತ ಎಲ್ರಿಗೂ ಗೊತ್ತು. ಆ ಕಾರು ಯಾರು ರಮೇಶಪ್ಪ ಅನ್ನೋರ್ ಹೆಸರ್ನಾಗೈತೆ. ಅದು 2 ವರ್ಷದ ಹಳೇ ಕಾರು. ಅದ್ ನಿಮ್ದು ಅಲ್ಲ, ನಿಮ್ ಹೆಸರ್ನಾಗೂ ಇಲ್ಲ. ಕೊಡ್ಬೇಕು ಬಿಲ್ಡಪ್, ಬಿಟ್ಟಿ ಬಿಲ್ಡಪ್ ಅಲ್ಲ ಇಷ್ಟೊಂದು ಕೊಡೋದು. ಎಲ್ಲಾರನ್ನೂ ಯಾಮರ್ಸ್ಕೊಂಡು ಕುತ್ಕೋಬೋದು. ಇಲ್ಲಿ ಯಾಮರಕ್ಕೆ ಎಲ್ರೂ ಕಿವಿಗೇನು ಗುಲಾಬಿ ಹೂವು ಹಿಡ್ಕೊಂಡು ಕುಂತಿಲ್ಲ. ನಮ್ಮಂಗೆ ಬುದ್ಧಿ ಇರೋನು ಹೊಸಿ ಅವ್ರೆ. ಇವನು ಹೇಳ್ತಿದ್ದೀಗ ಪದಿ? ಹೂ ಕಣತ್ತೆ, ನಾನು ಇವ್ರು ಕಾರ್ ತಂದವ್ರು ಎಂದ ತಕ್ಷಣ ನಾನು ಹೌದಾ ಕಾರ್ ತಕೊಂಬಿಟ್ಟು ಬಂದ್ರ ಅಂತ ಹೇಳ್ಬಿಟ್ಟು ಅವತ್ ಮನೆ ಮುಂದೆ ನಿಂತಿತ್ತಲ್ಲ, ಹೋಗಿ ಸುಮ್ಕಿ ಹಂಗೆ ನೋಡಿದೆ. ಈ ಬೋರ್ಡಾಗ ನಂಬರ್ ಇರ್ತದಲ್ಲ, ಆ ನಂಬರ್ ತಗೊಂಡು ಸರ್ಚ್ ಮಾಡಿದ್ರೆ ಯಾವ ಮಾಡೆಲ್ಲು, ಯಾವ ಕಾರು, ಓನರ್ ಯಾರು, ಏನು ಎತ್ತ ಅಂತ ಎಲ್ಲ ಗೊತ್ತಾಯ್ತದೆ. ಇವ್ರದ್ದು ಅಲ್ಲ ಏನೂ ಅಲ್ಲ, ಸುಮ್ಕಿರಿಯತ್ತೆ. ಹಳೆ ಕಾರ್ 2 ವರ್ಷದನ್ನ ನೀಟಾಗಿ ವಾಸ್ ಮಾಡ್ದಂಗೆ ಯಾರೋ ಮಡಿಕೊಂಡವ್ರೆ ನೀಟಾಗೆ. ಇವ್ರು ಅದನ್ನೇನಿಯ ಹೊಸ ಕಾರು ಅಂತ ಡುಬು ಅಂತ ತಕೊಂಬಿಟ್ಟು ಬಂದವ್ರು ಅಷ್ಟೇನಿಯ. ಏನಾದ್ರೂ ಸುಳ್ಳು ಹೇಳ್ಬೇಕು ಅಂದ್ರೆ ಯೋಚನೆ ಮಾಡ್ಬಿಟ್ಟು ಸುಳ್ಳು ಹೇಳಿ ಬಾವಾ. ಸರಿನಾ? ಹಿಂಗೆಲ್ಲ ರವೆ ಉಂಡೆ ಎತ್ಕೊಂಡು ಬಿಟ್ಟು ಬಿಲ್ಡಪ್ ತಕೊಂಡು ನಮ್ಮನ್ನ ನಮ್ಮ ಫ್ಯಾಮಿಲಿನ ಉರಿಸ್ಬೇಕು ಅಂತ ಅನ್ಕೊಂಡು ಬಂದ್ರೆ ಅದೆಲ್ಲ ಆಗ್ದಿರೋ ಕೆಲಸ. ಇಲ್ಲಿ ನಂಬಕ್ಕೆ ಯಾರೂ ಬಕ್ರ ನನ್ನ ಮಕ್ಳಿಲ್ಲ. ನೀವು ನಿಮ್ಮನೆಯವ್ರನ್ನ ನಂಬಿಸಿ, ಆದ್ರೆ ನಮ್ಮನ್ನೆಲ್ಲ ನಂಬಿಸೋದು ಏನ್ಲ? ಬುದ್ಧಿ ಹೇಳ್ತೀರ ನಿಜನೇನ್ಲ? ಇಲ್ಲ ಕಣಮ್ಮ, ಸುಳ್ಳು ಹೇಳ್ತಾವಳೆ. ಹೌದಾ? ಇವಾಗ ಫೋನ್ ಓಪನ್ ಮಾಡ್ಬಿಟ್ಟು ಎಲ್ರಿಗೂ ತೋರಿಸ್ಲಾ? ಫೋನ್ ಓಪನ್ ಮಾಡ್ಬಿಟ್ಟು ಕಾರ್ ಹಿಸ್ಟ್ರಿನೇ ತೋರಿಸ್ಲಾ? ಯಾವ ಕಲ್ಲರು, ಯಾವ ಇಯರು ಎಲ್ಲ ತೋರಿಸ್ಲಾ? ರೀ, ಮರ್ತೇ ಹೋಗಿದ್ದೆ ನೋಡಿ. ಅಯ್ಯೋ, ನೀವು ಇಟ್ಕೊಳ್ಳಿ ಪ್ಲೇಟ್ನ. ನಾನು ನೋಡಿ, ಅಯ್ಯೋ ಒಲೆ ಮೇಲೆ ಹಾಲಿಕ್ಬಿಟ್ಟಿದ್ದೆ. ನಮ್ಮಮ್ಮ ಬೇರೆ ಮನೆನಾಗಿಲ್ಲ, ಎಲೆಕ್ಷನ್ ಅದು ಇದು ಅಂತ ಓಡಾಡ್ತಾ ಐತೆ. ಅಯ್ಯೋ ಛೇ, ನೀವು ಇಟ್ಕೊಂಡಿರ್ಗೆಲ್ಲ ಸ್ವೀಟ್ ಕೊಡ್ತಾ ಇರ್ರಿ. ನಾನು ಹೋಗ್ಬಿಟ್ಟು ಒಲೆ ಮೇಲೆ ಇರೋ ಹಾಲನ್ನ ಆಫ್ ಮಾಡ್ಬಿಟ್ಟು ಬರ್ತೀನಿ. ಇಟ್ಕೊಳ್ಳಿ ಪ್ಲೇಟ್ನ. ನೀನ್ ಹೆಂಡ್ತಿಂಗ್ ಓಡಾಗಿದ್ರಾಗ ಏನಿಯ ಗೊತ್ತಾಗಕ್ಕಿಲ್ವಾ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳ್ಬಿಟ್ಟು? ಬಾವಾ, ನೀವೇನ ಇದ್ರೆ ನ್ಯಾಯವಾಗಿ ಇದ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಯ್ತಿರ್ಬೋದೇನೋ, 1,00,000 ಸಂಬಳ ತಗೊಂತಿರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಕಾರ್ ಮಾತ್ರ ನಿಮ್ದಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಏನಿಯ ಗೊತ್ತು. ಸರಿನಾ? ಈ ಕಾರು ನಿಮ್ದಲ್ಲ, ಏನು ನಿಮ್ದಲ್ಲ. ಇಷ್ಟೊಂದು ಯಾಕೆ ಸುಮ್ಮನೆ ಏನಿಯ ಬಿಲ್ಡಪ್ ತಗೊಂತೀರಾ? ಹೋಗಿ ಈ ಇವಳ ಜೊತೆ ಸೇರ್ಕೊಂಡು, ಚಿಂಚಾಂಗ್ ಜೊತೆ ಸೇರ್ಕೊಂಡು ನೀವು ಹಿಂಗೇನಿ ಆಗ್ಬಿಟ್ಟಿದ್ದೀರಾ ಅನ್ನಿಸ್ತದೆ. ಬರೀ ಸುಳ್ಳು ಹೇಳೋದು. ಸರಿ, ನನಗೆ ಸುಳ್ಳು ಹೇಳ್ರಿ, ಆದ್ರೆ ಇವು ಎತ್ತು ತಾಯಿಗೂ ಸುಳ್ಳು ಹೇಳ್ತಿದ್ದೀರಲ್ಲ, ಹೋಗಿ ಸುಮ್ಕೆನೆಯ. ಇದೆಲ್ಲ ಬೇಕೆಲ್ಲ ನಿನಗೆ? ಇದು ಕಿತ್ತೋಗಿರೋ ಬಿಟ್ಟಿ ಬಿಲ್ಡಪ್ ಬೇಕಾ? ಅವಳ ಜೊತೆ ಸೇರ್ಕೊಂಡು ನೀನು ಸುಳ್ಳು ನನ್ನ ಮಗ ಆಗಿದ್ಯಾ? ಏನ್ಲ ಬಂದಿತ್ತು ನಿಂಗೆ ದೊಡ್ಡ ರೋಗ? ಆ ಬಿಲಾಲಿ ಹಿಂದೆ ಹೋಗಕ್ಕೆ ನಮ್ಮ ರಾಧ ಚಿಂದಂತ ಹುಡುಗಿ ಅವಳ ಜೊತೆ ಇರೋದು ಬಿಟ್ಬಿಟ್ಟು ನೂರಾಗ ಹೊಂಟೋಗ್ಬಿಟ್ಟ ಅವಳ ಹಿಂದೆ. ಹೋಗಿ ಸಾಯೋಗ ಅವಳ ಜೊತೆ ಏನಿಯ ಸುಳ್ಳು ಹೇಳ್ಕೊಂಡು ಊರೆಲ್ಲ ಮೆಚ್ಚಿಸ್ಕೊಂಡು ಊರೆಲ್ಲ ಬಿಲ್ಡಪ್ ಕೊಟ್ಕೊಂಡು ಊರಾಗ ಎಷ್ಟು ಜನ ಗೊತ್ತಾಗಿ ನಿನ್ನ ಆಡಾಡ್ಕೊಂಡು ಹೋಗ್ತಿರ್ತಾರೋ. ಈಗ ಮನೆನಾಗ ಪೊದ್ದಿ ಗೊತ್ತಾಗೈತೆ ಅಂತಂದ್ರೆ ಇನ್ನೊಬ್ರು ಇನ್ನೊಂದ್ ಕಡೆ ಎಲ್ಲ ಒಂದ್ ಹತ್ರ ಗೊತ್ತಾಗಿರ್ತದೆ. ಸರಿನೇ? ಎಷ್ಟು ಆಡ್ಕೊಂಡು ನೊಕ್ಕಿರ್ತಾರೆ ಹೇಳು. ಇಲ್ಲ ಕಣಮ್ಮ, ಪದ್ದಿ ಸುಮ್ಮನೆ ಸುಳ್ಳು ಹೇಳ್ತಾಳೆ. ಪದ್ದಿ, ನಿನಗೆ ಶಾನೆ ಹೊಟ್ಟೆ ಉರಿ ನಿಂಗೆ. ಅದಕ್ಕೆ ನಮ್ಮಮ್ಮ ನಾನು ಒಂದಾಗ ಕೇಣಿಯ ಬಿಡಲ್ಲ. ಮಾತಿಗೆ ಮುಂಚೆನೇನೆಯ ಮದ್ಯಕ್ಕೆ ಮೂಗ್ ಬಾಯಿ ಹಾಕ್ಬಿಟ್ಟು ನನ್ನ ಮಾನ ಮರವದಿ ಎಲ್ಲ ಕಳೀತಾ ಇದ್ದೀಗ ನೀನು. ನನ್ನ ಕಾರದು ನಾನು ಕಷ್ಟಪಟ್ಟು ತಗೊಂಡ್ರದು ನನಗೆ ಗೊತ್ತು. ಫೋನಾಗೆಲ್ಲ ತೆಪ್ಪಾಗಿ ತೋರಿಸ್ತದೆ ಕಣಮ್ಮ. ಫೋನಾಗೆ ಒತ್ತಿದ ತಕ್ಷಣ ಏನೇನೋ ಬರ್ತದೆ. ಹಂಗಂತ ಹಂಗೆ ಒಂದಿದ್ದೆಲ್ಲನೂ ನಿಜ ಆಗೋಗ್ಬಿಡ್ತದೆ ನಮ್ಮ. ಬೇಕಾರ್ ಬಾ, ನಿನ್ನೂ ಒಂದು ಕಾರಾಗ ರೌಂಡ್ಸ್ ಹೊಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಅವಾಗ ಬೇಕಾದ್ರೆ ನೋಡಿವಂತೆ ನೀನು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ನಂದು ಅಂತ ನಾನು ತೋರಿಸ್ತೀನಿ ಕಾರ್ನ.
ಯಾರ್ಯಾರೋ ಮಾತು ಕಟ್ಕೊಂಡು ನೀನು ಇದು ಮಾಡಕ್ಕೆ ಹೋಗ್ಬೇಡ. ಈ ಪೊದ್ದಿಗೆ ಅವತ್ತಿಂದನೂ ನನ್ನ ಕಂಡ್ರೆ ಆಗಕ್ಕಿಲ್ಲ. ನನ್ನ ಕೆಳಗಡೆಗೆ ತೊಳಬೇಕು ಅಂತ ಕಾಯ್ಕೊಂಡವಳೆ ಇವಳು. ಅದಕ್ಕೆ ನೀ ಇವಳು ಹಿಂಗೆಲ್ಲ ಮಾತಾಡ್ತಿರೋದು ಕಣಮ್ಮ. ಇವಳು ಮಾತು ನೀನು ನಂಬೇಡ ಸರಿನೇ. ಬಾ ಸುಮ್ಕೆ ನೀ ಬೇಕಾದ್ರೆ ಕರ್ಕೊಂಡೋಗ್ತೀನಿ ಕಾರಾಗೆ. ಬಾಮ. ನಿನಗೆ 500 ಕಿತ ಹೇಳಿದೀನಿ ನಮ್ಮ ಮನೆ ಒಳಗಡೆ ಕಾಲ್ ಮಾಡಕ್ಬೇಡ ಮಗನೇ ಅಂತ ಹೇಳ್ಬಿಟ್ಟು ಬರೋದಲ್ದೆ ಇಲ್ಲಿ ಬಿಟ್ಟು ಬಿಲ್ಡ ಬೇರೆ ಕೊಡ್ತಾ ಇದ್ದೀರಾ. ನಡಿಲ, ನನಗೆ ಕಾರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅಮ್ಮಿಕಂಡ್ ನಡಿ ಸುಮ್ಕೆನೆನಿಯ. ಬಂದಿಲ್ಲ ಏನ ಬಂದ್ಬಿಟ್ಟೆ ಅಂದ್ರೆ ನಂಗೆ ಸರಿ ಬರಕಿಲ್ಲ. ನಡಿಲ ಸುಮ್ಕೆನೆನಿಯ. ನನ್ನ ಹೆಂಡ್ತಿಗೆ ಹೇಳ್ದೆ ಬ್ಯಾಡ್ವಿ ಬ್ಯಾಡ್ವಿ ಬ್ಯಾಡ್ವಿ, ಅಲ್ಲಿ ಅವ್ರಿಗೆ ಉರ್ಸಕ್ಕೆ ಹೋಗಲ್ಲ, ನಾವೇ ಉರ್ಕೊಂಡು ಬರ್ತೀವಿ ಅಂತ 1000 ಕಿತ ನನ್ನ ಹೆಂಡ್ರಿಗೆ ಹೇಳ್ದೆ. ಕೇಳಲಿಲ್ಲ ನನ್ನ ಹೆಂಡ್ರು. ಇಲ್ಲ ಬರ್ರಿ ಉರ್ಸ್ಬರೋಣ ಅಂತ ಹೇಳ್ಬಿಟ್ಟು ಇವಳು ಮಾತ್ರ ಎಸ್ಕೇಪ್ ಆದ್ಲು. ಇಲ್ಲಿ ನನಗಂತೂ ಹಾಕೊಂಡಿಲ್ಲಿ ರುಬ್ಬಿದ್ರು ಎಲ್ಲನೂ. ನನ್ನ ಹೆಂಡ್ತಿಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಿಯ. ತಲೆನಾಗ ಬುದ್ಧಿನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನನ್ನ ಮಾನ ಮರ್ವತಿ ಕಳಿತಾಳೆ. ಈ ಪೊದ್ದಿ ಇಲ್ದಿರೋ ಟೈಮಾಗಿ ಬರಬೇಕು. ಇವಳಂತೂ 3 ಮೊಬೈಲ್ ಹೊತ್ಕೊಂಡು ಕುಂತಿರ್ತಾಳಲ್ಲ, ಇನ್ನೇನು ಕೆಲಸ? ಬರೀ ಕಂಡೋರ್ದೆಲ್ಲ ಕಂಡಿಡಿಯೋದೇನಿಯ ಕೆಲಸ. ಹಬ್ಬ ಸದ್ಯ ನಾನೆಲ್ಲ ಇವರೇ ಕಾರ್ ತಗೊಂಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಎದೆ ಒಡೆದೋಗಂಗೆ ಆಗ್ಬಿಟ್ಟಿತ್ತು ನನಗಂತೂ. 1 ತಿಂಗಳಿಗೆ ಕಾರ್ ತಗೊಂಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಎದೆ ಝಲಕ್ ಅಂದ್ಬಿಟ್ಟಿತ್ತು. ನನ್ನ ಯೋಗ್ಯತೆಗೆ ಯಾವಾಗಪ್ಪ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಸದ್ಯ ಇವಾಗ ಅರ್ಥ ಆಯ್ತು ಬಿಡು. ಪದಿ ಸರಿಯಾಗಿ ಅಂತ ಕಳಿಸ್ದೆ ಬಿಡು. ಬಿಲ್ಡಪ್ ತಗೊಳಕ್ ಬಂದಿರೋರ್ ಮುಂದೆ ಅಂದ್ರೆ ನಾವೇ ತಗೊಂಡು ನೋಡಿ ನೀವೇ ತಗೊಂಡಿಲ್ಲ ಕಾರ್ನ. ನಾನು 1 ತಿಂಗ್ಳಿಗೆ ತಗೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಡಕ್ ಬಂದಿದ್ನೇನೋ. ಅವನಿಗೆ ಸರಿಯಾಗಿ ಏನೇ ಆಯ್ತು ಸುಮ್ಕಿರು. ಅಲ್ಲ ಯಾವ ದೌಲತ್ತಾಗ ಮಾತಾಡ್ತಾನೆ ನೋಡ್ದ? ದೌಲತ್ ನನ್ನ ಮಗ. ಇಲ್ಲಿಂದ ಬರ್ತೈ ನನ್ನ ಮಗಂಗೆಲ್ಲ ದೌಲತ್ತು. ಬಿಡಿಯತ್ತೆ ಏನಾರ ಮಾಡ್ಕೊಂಡು ಹೋಗ್ಲಿ. ಈಗೇನು ಹೋಗೋರ್ ತಾನೆ, ಹೋಗಿ ಯಾರ ಜೊತೆನ ಇದ್ಕೊಂಡು ಹೋಗ್ಲಿ ಬಿಡಿ. ಇನ್ನೇನು ಮಾಡಕ್ ಹಾಕಿಲ್ಲ. ಒಂದಿನ ಅರ್ಥ ಆಗೋ ಅಷ್ಟೊತ್ತಿಗೆ ಜೀವನನೇ ಮುಗ್ದೋಗ್ಬಿಟ್ಟಿರ್ತದೆ ಎಲ್ಲನೂ. ಆಮೇಕಿಂದ ಏನ್ ಮಾಡಂಗವ್ರೆ ಬುಟ್ಟಾಕಿ. ನನಗೂ ಮನೆ ಆಶ್ಚರ್ಯ ಆಗ್ಬಿಟ್ಟಿತ್ತು ಕಣತ್ತೆ. ಕಾರ್ ತಕೊಂಡವ್ರೆ ಅಂತ ಹೇಳಿದ ತಕ್ಷಣ ಏನಿಯಾ ಯಪ್ಪ ಇಷ್ಟು ಬಿರ್ನ ಹೆಂಗ್ ತಕೊಂಡ್ಬಿಟ್ರು ಕಾರು ಅಂತ ಆಶ್ಚರ್ಯ ಆಗಿತ್ತು. ಆಮೇಲೆ ನಿಧಾನಕ್ಕೆ ನನಗೂ ಅರ್ಥ ಆಯ್ತು. ಇದೆಲ್ಲನೂ ಸುಮ್ಕೇನಿಯ ಡೂಪು, ಯಾರ್ದೋ ಕಾರ್ ಇಸ್ಕೊಂಡ್ಬಿಟ್ಟು ಬಂದವ್ರೆ ಅಂತ ಹೇಳ್ಬಿಟ್ಟು. ಈ ಮುಂದಿನ ಕಿತ ಬರ್ಬೇಕಾದ್ರೆ ನೋಡಿ ಈ ಕಾರ್ ಕೊಯ್ತೈತೋ ಇರಲ್ವೋ ಯಾರಿಗೆ ಗೊತ್ತು. ಅಯ್ಯೋ ಅತ್ತೆ ಇಟ್ಟಾಡ್ಕೊಂಡು ಬಿದ್ದವು ಕಾರುಗಳಿಗೇನು ಬಾತೆ. ನಾವು ಮನ್ಸು ಮಾಡಿ ಕಷ್ಟಪಟ್ರೆ ನಾವು ವರ್ಷದಾಗ ತಗೋಬೋದು. ಬರ್ರಿ. ನಾನು ಇವಾಗ ಬಿಸ್ನೆಸ್ ಶುರು ಮಾಡಿದ್ನಲ್ಲ ಅತ್ತೆ, ನಾನು ಅಷ್ಟೇನಿಯ ಚಿಟ್ಕಿ ಹೊಡಿಯೋಷ್ಟಾಗ ತಗೊಂಡ್ಬಿಡ್ತೀನಿ. ನೋಡ್ತಾ ಇರ್ರಿ, ನಂದೆಲ್ಲ ಪೇಮೆಂಟ್ ಬಂದಿದ ತಕ್ಷಣ ಏನಿಯ ಹಂಗೋ ತಗೊಂಡು ಸಂದಾಕಿದ್ರೆ ನಂಗೆ ಅಷ್ಟೇ ಸಾಕಣಮ್ಮ.